असलकुम वेलकम टू माय न्यू ब्लॉग। आज डे 5 आपको रजाक पड़े में आर्टिलर सीज़न 3 का ये वॉच करो वीडियो जाको यूट्यूब में डाल दूँ। ಬಹಳಷ್ಟು ಸುಂದರವಾದ ಚುರುಕಿನ ಕ್ಷೇತ್ರ ಸಾಗಿದ್ದು ಕೂಡ ಅಂತಿಮ ಹಂತದಲ್ಲಿ ಬಹುಶಃ ನೇರ ಗುರಿ ಸಾಗ್ತಾ ಇಲ್ಲ. ಒಂದೋಟ ಕಡಕಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. 1 ವಿದೌಟ್ ಲಾಸ್ 48 ಎಸೆತ 48 ಓಟ ಆಟ ಬರಬೇಕಾಗ್ತಾ ಇದೆ. ಸುರಕ್ಷಿತ ಜಾಗೃತ ಆಟ ಒಂದು ಲೆಕ್ಕಾಚಾರದ ಆಟವನ್ನ ಆರಂಭಿಕ ಜೋಡಿ ಆಡುವಂತ ಪ್ರಯತ್ನದಲ್ಲಿದ್ದಾರೆ. ಒಂಟಿ ಎಸೆತಕ್ಕೂ ಒಂಟಿ ಓಟಗಳನ್ನು ದಾಖಲಿಸಿಕೊಂಡ್ರು ಕೂಡ ಸುಲಭ ಸಾಧ್ಯವಾಗಿ ಜಯಿಸಬಲ್ಲಂತ ಪಂದ್ಯಾಟ. ಬಹಳಷ್ಟು ಸುಂದರ ಎಸೆತ ಮೂಲಕವಾಗಿ ಅಂತಿಮ ಹಂತದಲ್ಲಿ ಓಟಗಳಿಗೆ ಅವಕಾಶ ಲಭಿಸಲ್ಲ. ಡಬ್ಬಲ್ ಸೇರ್ಪಡೆ ಈ ಒಂದು ಪಂದ್ಯಾಟ RP ಸ್ಟಾರ್ಸ್ ಜಯಿಸಿದ್ರೆ ಟೇಬಲ್ ಚಾಪರ್ ಆಗುತ್ತೆ. ಒಂದು ವೇಳೆ ಪಂದ್ಯಾಟವನ್ನು ಕೈ ಚೆಲ್ಲಿದ್ರೆ 3 ತಂಡಗಳ ಭವಿಷ್ಯ ನಿರ್ಧಾರ ಮುಂದಿನ ಪಂದ್ಯಾಟಗಳಾಗಬೇಕಾಗ್ತದೆ. ಒಂದು ಹಂತದಲ್ಲಿ ಫೈಟರ್ಸ್ NPLR, ಅದೇ ರೀತಿಯಲ್ಲಿ ಬೀಸುವಂತ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇರ್ತಕ್ಕಂಥ ಚೆಂಡು ಮೊದಲ ಬ್ರೇಕ್ ಥ್ರೂ ಲಭಿಸ್ತಾ ಇದೆ. ಸುರೇಶನ ಆರಂಭಿಕ ಹಂತದಲ್ಲೇ ಒಂದೊಳ್ಳೆ ಬ್ರೇಕ್ ಥ್ರೂ ಅನ್ನ ತಂದು ಕೊಡ್ತಾ ಇದ್ದಾರೆ. ಬಿರುಸಿನ ಹೊಡೆತದ ಆಟದ ನಡುವೆ ಊಟವನ್ನು ಬಿಸಿ ಪಂದ್ಯದ ವೀಕ್ಷಣೆ ಅಂತ ಸಾಕ್ತಾ ಇದ್ದಾರೆ. ಆಘಾತ ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. 2-1 ಹೊಸ ಆಟಗಾರನ ಸೇರ್ಪಡೆ ಟಿಪ್ಪು. ಹೊಸ ಆಟಗಾರ ಟಿಪ್ಪು ಸೇರ್ಪಡೆ. ಸುಂದರ ಆಟ ಪ್ರಯತ್ನ ರಿಸ್ಕಿಸಿದ ಪಡೆ ಪ್ರಯತ್ನದ ನಡುವೆ ಒಂದೋಡುವ ಪೂರೈಕೆ ಒಂದು ಲೆಕ್ಕಾಚಾರದ ಆಟವನ್ನ ಆಟಕ್ಕಾಗಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸುಲ್ತಾನ್ ಟೈಗರ್ಸ್ ಮಹತ್ವದ ಪಂದ್ಯಾಟ. 2 ತಂಡಕ್ಕೂ ಕೂಡ ಟೂರ್ನಮೆಂಟ್ ಅಲ್ಲಿ ಜೀವಂತವಾಗಿ ಉಳಿಯುವಂತಹ ಪ್ರಯತ್ನಕ್ಕೆ ಸುಲ್ತಾನ್ ಟೈಗರ್ಸ್ ಪಂದ್ಯಾಟವನ್ನು ಆಡಿದ್ರೆ ಈತ ಟೇಬಲ್ ಟಾಪರ್ಗಾಗಿ RP ಸ್ಟಾರ್ಸ್ ಹೋರಾಟವನ್ನು ಮಾಡ್ತಾ ಇದೆ. ಶಾರ್ಟ್ ರೈಸಿಂಗ್ ಡೆಲಿವರಿ ಆಕ್ರಾಸಿಯನ್ನು ಹೊಡೆದ ಪ್ರಯತ್ನದ ನಡುವೆ ಓಟಗಳಿಗೆ ಅವಕಾಶ ಲಭಿಸಲ್ಲ. ಡಾಟ್ ಬಾಲ್ ಸೇರ್ಪಡೆ. ಮೊದಲ ಓವರ್ ಸಮಾಪ್ತಿಯನ್ನು ಕಾಣ್ತಾ ಇದೆ. ತಂಡ ಒಟ್ಟಾರೆ ಮೊತ್ತ 3-1. 48 ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಮೊದಲ ಓವರ್ ಬಳಿಕ 3 ಓಟಗಳನ್ನು ದಾಖಲಿಸ್ತಾ ಇದೆ. 1 ಉದ್ದರನ್ನು ಕಳ್ಕೊಳ್ತಾ ಇದೆ. ಅಂತಿಮ 42 ಎಸೆತ 45 ಓಟದ ಅವಶ್ಯಕತೆ. RP ಸ್ಟಾರ್ಸ್ 55ರಿಂದ 60 ಓಟವನ್ನು ದಾಖಲಿಸಿಕೊಂಡಿದ್ರೆ ಒಂದು ಹೋರಾಟಕಾರಿ ಮೊತ್ತವಾಗ್ತಾ ಇತ್ತು. ಬಹುಶಃ 48 ಓಟಗಳನ್ನು ಡಿಫೆಂಡ್ ಮಾಡುವ 42 ಎಸೆತ 45 ಓಟದ ಅವಶ್ಯಕತೆ. ಇದು ಮ್ಯಾಜಿಕಲ್ ಓವರ್ ದಾಖಲಾಗಬೇಕಾದಂತಹ ಪರಿಸ್ಥಿತಿ RP ಸ್ಟಾರ್ಸ್ ಪರವಾಗಿ. ಸುಂದರ ಹೊಡೆತ ಚಂದ್ರಕಲಾಗಿ ಡೀಪ್ ಪಾಯಿಂಟ್ ಪ್ರಯತ್ನ. ಅಂತಿಮ ಹಂತದಲ್ಲಿ ಸುರಕ್ಷಿತ ಕ್ಷೇತ್ರಕ್ಷಣೆ ಬರ್ತಾ ಇದೆ. ಚಂದ್ರ 1 ಓಟಕ್ಕೆ ಅವಕಾಶಗಳನ್ನು ಕೊಟ್ಟರು. 44ಕ್ಕೆ ಏರಿಕೆನ ಕಾಣ್ತಾ ಇದೆ. ಮತ್ತೆ ಸಹಿ ಮುರುಗೇಶ್ ಒಂದು ನಿಮಿಷ ಸ್ಟಾಪ್ ಮಾಡಿ. ಮಗು
ಬಹುಶಃ ಪುಟಾಣಿ ಕೂಡ ಕ್ರಿಕೆಟ್ ಅನ್ನು ಆಡಬೇಕು ಅನಿಸ್ತಾ ಇದೆ. ಯಾರ್ಕರ್ ಲೆಂತ್ ಚೆಂಡು ನಿಧಾನ ಭಾಗದಲ್ಲಿ ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಈ ರೀತಿಯ ಡಾಟ್ ಬಾಲ್ಗಳು ಉತ್ತರನ ಪಡ್ಕೊಂಡು ಆರ್ಟಿ ಸ್ಟಾರ್ಸ್ ಪಂದ್ಯಾಟದ ಮೇಲೆ ಬಿಗು ಹಿಡಿತವನ್ನು ಸಾಧಿಸ್ತಾರೆ. ಮತ್ತೆ ತೀರಾ ಬ್ಲಾಕ್ ಹೋಲ್ ಮಾಡಿದ ಚೆಂಡು ವೇಗದ ಸುತ್ತ ಓಟಗಳಿಗೆ ಅವಕಾಶ ಲಭಿಸಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಪಂದ್ಯಾಟ ಎರಡು ತಂಡಕ್ಕೂ 50-50 ಚಾನ್ಸಸ್. ಅದೃಷ್ಟ ಲಕ್ಷ್ಮಿ ಚಾನ್ಸ್ ಮತ್ತೆ ಬ್ಲಾಕ್ ಹೋಲ್ ಮಾಡುವ ಚೆಂಡು ಕ್ಲೀನ್ ಬೋಲ್ಡ್ ಔಟ್ ಬದಲು ಹಿಡಿತವನ್ನು ಸಾಧಿಸುವ ಪ್ರಯತ್ನವನ್ನು ತೋರ್ಪಡಿಸ್ತಾ ಇದ್ದಾರೆ. ಒಂದು ಲೆಕ್ಕಾಚಾರದ ಆಟ ಬಂದ್ರೆ ಮಾತ್ರ ಸುಲ್ತಾನ್ ಟೈಗರ್ಸ್ ಜಯಿಸ್ತಾರೆ. ತಪ್ಪಿದ್ರೆ ಆರ್ಪಿ ಸ್ಟಾರ್ಸ್ ಗೆಲುವನ ನಗೇನ ಕೂಡ ಬೀರ್ತಾರೆ. ಆ ನಿಟ್ಟಲ್ಲಿ ತಡ ಓಡ್ತಾರೆ. ಮೊತ್ತ 4-2. 4-2. ಚಾಲ್ತಿಯ ಮೊದಲ ಓವರ್ಲಿನೂ ಕೂಡ ಕ್ಷಮಿಸಿ ಎರಡನೇ ಓವರ್ಲಿನೂ ಕೂಡ 2 ಚೆಂಡು ಬಾಕಿ ಉಳಿತಾ ಇದೆ. ಶಾಡಾಗಿ ಬಿದ್ದಿದ್ದ ಚೆಂಡು ಲೆಗನ್ಸ್ ಮಾಡುವಂತ ಪ್ರಯತ್ನ ತನ್ಮೂಲಕವಾಗಿ ಅಂತಿಮ ಹಂತದಲ್ಲಿ ಒಂದೋಟದ ಪೂರೈಕೆ. ತಡದ ಮೊತ್ತ 5. ಸಲ್ಮಾನ್ ಯಾನೆ ಅಲ್ಲೂ ನಾಯಕತ್ವದ ತಂಡ ಆರ್ಪಿ ಸ್ಟಾರ್ಸ್. ಸಿಜಿ ಕಾಣಬಾರದ ಪ್ರಯತ್ನ ತನ್ಮೂಲಕವಾಗಿ ಕಳಪೆ ಮಟ್ಟದ ಕ್ಷೇತ್ರ ರಕ್ಷಣೆ. ಅಂತಿಮ ಹಂತದಲ್ಲಿ ಒಂದೋಟದ ಪೂರೈಕೆ. ಪಾಯಿಂಟ್ ಭಾಗದಲ್ಲಿ ಒಂದೋಟದ ಪೂರೈಕೆ. ಎರಡನೇ ಓವರ್ ಸಮಾಪ್ತಿಯನ್ನು ಕಾಣ್ತಾ ಇದೆ. ತಡ ಒಟ್ಟಾರೆ ಮೊತ್ತ 6-2. ಅಂತಿಮ 36 ಎಸೆತ 42 ಓಟದ ಅವಶ್ಯಕತೆ. 36-42. ಒಂದು 6 ಲೆಕ್ಕಾಚಾರ ಆಟ ಬಂದ್ರೆ ದಾಂಡಿಗರಿಗೆ ಸ್ವಲ್ಪ ಮಟ್ಟಿಗೆ ಆಶಾದಾಯಕ ಅಂಶವಾಗ್ತದೆ. 1-2 ಮತ್ತೆ